ವೆಂಕಟೇಶ್ ಅಪ್ಪ ಅಮ್ಮ ಇಲ್ಲದ ಒಬ್ಬ ಅನಾಥ. ಚೆನ್ನಾಗಿ ಓದಬೇಕು ಎಂಬ ಆಸೆ ಇದ್ದರೂ ಕೂಡ 2 ಹೊತ್ತಿನ ಊಟಕ್ಕೂ ಕಷ್ಟಪಡಬೇಕಾದ ಪರಿಸ್ಥಿತಿ ಬಂದಾಗ ಓದನ್ನು ಬದಿಗಿರಿಸಿ ಕೂಲಿ ಮಾಡಿ ಹೊಟ್ಟೆ ತುಂಬಿಸಲು ಮುಂದಾಗ್ತಾನೆ. ಏನೋ ಪುಣ್ಯಕ್ಕೆ ಅಪ್ಪ ಅಮ್ಮ ಮಾಡಿದ್ದ ಸಣ್ಣ ಗುಡಿಸಲು ಇದ್ದ ಕಾರಣ ಕೂಲಿನಾಲಿ ಮಾಡಿ ಹೇಗೂ ತನ್ನ ಜೀವನ ಸಾಗಿಸ್ತಾ ಇದ್ದ. ತಾನಾಯ್ತು ತನ್ನ ಕೆಲಸವಾಯಿತು ಎಂಬಂತೆ ಯಾವುದೇ ಚಟವನ್ನು ಮೈಗೆ ಅಂಟಿಸಿಕೊಳ್ಳದೆ ಶಿಸ್ತಿನಿಂದ ದುಡಿದು ಸಂಜೆಯಾಗುತ್ತಲೇ ಮನೆ ಸೇರ್ಕೋತಾ ಇದ್ದ. ವಯಸ್ಸು ಮೀರಿದಂತೆ ಒಂಟಿತನ ಕಾಡಲು ಶುರುವಾಯಿತು. ಇನ್ನೆಷ್ಟು ಸಮಯ ಹೀಗೆ ಇರುವುದು? ಮದುವೆ ಅಂತ ಆದರೆ ನನಗೂ ಹೆಂಡತಿ ಮಕ್ಕಳು ಅಂತ ಯಾರಾದರೂ ನನ್ನವರು ಇರುತ್ತಾರೆ ಎಂಬ ಆಸೆಯಿಂದ ಮದುವೆಯಾಗಲು ಮನಸ್ಸು ಮಾಡ್ತಾನೆ. ಆಗ ಅವನ ಕಣ್ಣಿಗೆ ಬಿದ್ದವಳೇ ಸವಿತಾ. ಆಕೆ ಕೂಡ ಅವನು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ಲು. ಅವಳು ಕೂಡ ತನ್ನಂತೆ ಅನಾಥೆ ಎಂಬ ವಿಷಯ ತಿಳಿದು ನನ್ನನ್ನು ಮದುವೆಯಾಗಲು ಇವಳೇ ಸರಿಯಾದ ಆಯ್ಕೆ ಎಂದು ನಿರ್ಧರಿಸ್ತಾನೆ. ಸವಿತಾ ಅನಾಥೆಯಾದರೂ ಅವಳು ಇದ್ದದ್ದು ತನ್ನ ಮಾವನ ಪುಟ್ಟ ಗುಡಿಸಲಿನಲ್ಲಿ. ತಂದೆ ತಾಯಿಯನ್ನು ಕಳೆದುಕೊಂಡ ಬಳಿಕ ಅತ್ತೆ ಮಾವನ ಆಶ್ರಯದಲ್ಲಿ ಬೆಳೆದವಳಿಗೆ ಅತ್ತೆ ಕೊಡುತ್ತಿದ್ದ ಕಾಟ ಅಷ್ಟಿಷ್ಟಲ್ಲ. ಅವಳನ್ನು ಕೂಲಿಗೆ ಕಳುಹಿಸಿ ಅವಳ ದುಡಿತದಲ್ಲಿ ತನ್ನಿಬ್ಬರು ಮಕ್ಕಳನ್ನು ಓದಿಸ್ತಾ ಇದ್ಲು. ಮಾವ ಸವಿತಾಳ ಪರವಾಗಿದ್ದರೂ ಕೂಡ ತನ್ನ ಹೆಂಡತಿಗೆ ಎದುರು ಮಾತನಾಡುವ ಹಾಗಿರಲಿಲ್ಲ. ಹಾಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ರು. ಸವಿತಾಳಿಗೆ ಎಷ್ಟೋ ಸಂಬಂಧಗಳು ಕೇಳ್ಕೊಂಡು ಬಂದಿದ್ದರೂ ಅವಳ ಅತ್ತೆ ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಬಂದವರಗಳನ್ನು ತಪ್ಪಿಸ್ತಾ ಇದ್ಲು. ಎಲ್ಲಿ ಆಕೆಯ ಮದುವೆಯಾದ್ರೆ ತಮ್ಮ ಮಕ್ಕಳ ಓದು ನಿಂತು ಹೋಗುತ್ತದೆ ಎಂಬ ಭಯ ಆಕೆಗೆ. ಹಾಗಾಗಿ ತಮ್ಮ ಮಕ್ಕಳ ಓದು ಮುಗಿದು ಅವರು ಮದುವೆಯಾದ ನಂತರನೇ ಸವಿತಾಳ ಮದುವೆ ಎಂದು ನಿರ್ಧರಿಸಿದ್ದರು. ಅಂದೊಂದು ದಿನ ವೆಂಕಟೇಶ್ ಸವಿತಾಳಲ್ಲಿ ಮದುವೆಯ ವಿಷಯ ಪ್ರಸ್ತಾಪಿಸಿದಾಗ ಆಕೆ ಹೇಳಿದ್ದು ಒಂದೇ, ಅತ್ತೆ ಮಾವ ಒಪ್ಕೊಂಡ್ರೆ ನನ್ನದೇನು ತಕರಾರು ಇಲ್ಲ ಎಂದು. ಹುಡುಗಿಗೇನು ತನ್ನನ್ನು ಮದುವೆಯಾಗಲು ಅಭ್ಯಂತರ ಇಲ್ಲ ಎಂದು ತಿಳಿದ ವೆಂಕಟೇಶ್ ಖುಷಿಯಿಂದ ಹೆಣ್ಣು ಕೇಳಲು ಅವರ ಮನೆಯ ಕಡೆ ನಡೆದ. ಮನೆಯಲ್ಲಿ ಅತ್ತೆ ಇರಲಿಲ್ಲ, ಮಾವ ಮಾತ್ರ ಇದ್ರು. ವೆಂಕಟೇಶ್ ಮದುವೆಯಾಗಲು ಇಚ್ಛಿಸುವುದಾಗಿ ಹೇಳಿದಾಗ ಅವರಿಗೆ ಖುಷಿಯಾದರೂ ಎಲ್ಲಿ ತನ್ನ ಹೆಂಡತಿ ಈ ಸಂಬಂಧಕ್ಕೆ ಕಲ್ಲು ಹಾಕುತ್ತಾಳೆ ಎಂಬ ಭಯದಿಂದ ಎಲ್ಲ ವಿಷಯವನ್ನು ವೆಂಕಟೇಶನಿಗೆ ತಿಳಿಸ್ತಾರೆ. ದಯವಿಟ್ಟು ಸವಿತಾಳನ್ನು ಮದುವೆಯಾಗಿ ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಗೋಗರೆಯುತ್ತಾರೆ. ವಿಷಯವನ್ನು ಅರ್ಥೈಸಿಕೊಂಡ ವೆಂಕಟೇಶ್ ಮಾರನೇ ದಿನಾನೇ ಸವಿತಾಳನ್ನು ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾಗಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಇಬ್ಬರು ತುಂಬಾ ಅನ್ಯೋನ್ಯವಾದ ಜೀವನ ಸಾಗಿಸುತ್ತಿರುತ್ತಾರೆ. ವೆಂಕಟೇಶ್ ಒಂದು ದಿನವೂ ತನ್ನ ಹೆಂಡತಿಯನ್ನು ಹೆಸರು ಹಿಡಿದು ಕರೆಯಲಿಲ್ಲ. ಹೋಗಿ ಬನ್ನಿ ನೀವು ಎಂದೇ ಮಾತನಾಡಿಸ್ತಾ ಇದ್ದ. ಅವಳಿಗಂತೂ ಅವನ ಮಾತುಗಳನ್ನು ಕೇಳಿ ತುಂಬಾ ತಮಾಷೆಯಾಗಿತ್ತು. ರೀ ಇಲ್ ಬನ್ನಿ ನೋಡಿ ನೀವು ಹೀಗೆ ಮಾತನಾಡಿಸ್ತಾ ಇದ್ದ. ಕಷ್ಟವಿದ್ದರೂ ಹೇಳಿಕೊಳ್ಳದೆ ಇರುವುದರಲ್ಲೇ ಜೀವನ ನಡೆಸ್ತಾ ಇದ್ರು. ದಿನ ಕಳೆದಂತೆ ಸವಿತಾ ಗರ್ಭವತಿಯಾಗಿ 2 ಮಕ್ಕಳ ಹಡೆದು ಹೆಣ್ಣಿನ ಜನ್ಮಕ್ಕೆ ಪರಿಪೂರ್ಣ ಅರ್ಥವನ್ನು ಪಡೆದಳು. ಆದರೆ ವಿಧಿ ಇವರ ಜೀವನದಲ್ಲಿ ಬಿರುಗಾಳಿಯ ಅಲೆಯನ್ನೇ ಬೀಸಿತು. ಅದು ಸವಿತಾಳ ಸಾವು. ಏಕಾಏಕಿ ಮಹಾಮಾರಿ ರೋಗ ಒಂದು ಅವಳ ಜೀವವನ್ನೇ ಹಿಚುಕಿತು. ಸಾಯುವ ಕೆಲವು ಗಳಿಗೆಯಲ್ಲಿ ತನ್ನ ಗಂಡನ ಬಳಿ 2 ವಿಚಾರ ಹೇಳ್ತಾಳೆ. ತನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತರಾಗಿ ಮಾಡಿ, ಇನ್ನೊಂದು ನೀವು ಮತ್ತೊಂದು ಮದುವೆ ಮಾಡ್ಕೋಬೇಡಿ. ಇಷ್ಟು ಹೇಳಿ ಪ್ರಾಣ ಬಿಟ್ಲು. ವೆಂಕಟೇಶನಿಗೆ ಇನ್ನೂ ಚಿಕ್ಕ ವಯಸ್ಸು, 29 ವರ್ಷವಷ್ಟೇ. ಮತ್ತೆ ಮರುಮದುವೆ ಮಾಡಿಕೋ, ಈ ಹಸುಳೆ ಕಂದಮ್ಮ ನೋಡ್ಕೊಳ್ಳಲು ಒಂದು ಹೆಣ್ಣು ದಿಕ್ಕು ಬೇಕು ಎಂದು ಪರಿಚಯದವರು ಹೇಳಿದರೂ ಅವನು ಒಪ್ಪಲಿಲ್ಲ. ತನ್ನ ಮಕ್ಕಳನ್ನು ತಾನೇ ಸಾಕುತ್ತೇನೆ ಎಂಬ ದೃಢ ಮನಸ್ಸು ಮಾಡಿಕೊಂಡು ಬೆಂಗಳೂರಿನತ್ತ ದಾಪುಗಾಲು ಹಾಕ್ತಾನೆ. ಬೆಂಗಳೂರಿನಲ್ಲಿ ವೆಂಕಟೇಶ್ಗೆ ಮಣಿ ಎನ್ನುವ ವ್ಯಕ್ತಿಯ ಪರಿಚಯವಾಗುತ್ತದೆ. ಮಣಿ ವೆಂಕಟೇಶ್ ತುಂಬಾ ಆತ್ಮೀಯನಾಗುತ್ತಾ ಹೋಗ್ತಾನೆ. ಇಬ್ರು ಒಂದೇ ಕಡೆ ಕೆಲಸಕ್ಕೆ ಸೇರ್ತಾರೆ. ಇವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಸೆಯುತ್ತದೆ. ಸವಿತಾ ತೀರ್ಕೊಂಡ 1 ವರ್ಷದ ಬಳಿಕ ವೆಂಕಟೇಶ್ ಆ ಮಕ್ಕಳಿಗೆ ನಾಮಕರಣ ಮಾಡಿದ. ಮೊದಲನೆಯವನ ಹೆಸರು ಅಜಯ್, ಮತ್ತೊಬ್ಬ ಧ್ರುವ ಎಂದು. ತನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಎಂದು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿರುತ್ತಾನೆ. ತಾನು ಉಪವಾಸವಿದ್ದು ಮಕ್ಕಳಿಗೆ 3 ಹೊತ್ತು ಊಟ ಮಾಡಿಸುತ್ತಿದ್ದ. ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಸಾಕುತ್ತಿದ್ದ. ತನಗೆ ಚಳಿಯಾದರೂ ಮಕ್ಕಳಿಗೆ ಸ್ವೆಟರ್ ಕೊಡಿಸುತ್ತಿದ್ದ. ತಾನು ಹರಿದ ಚಪ್ಪಲಿ ಹಾಕಿಕೊಂಡಿದ್ದರೂ ಮಕ್ಕಳಿಗೆ ಚಪ್ಪಲಿ ಮಾಸು ಹೋಗುವ ಹೊಲಿಗೆ ಬಿಡುವ ಮುನ್ನ ಹೊಸ ಚಪ್ಪಲಿ ಖರೀದಿಸಿ ತೊಡಿಸುತ್ತಿದ್ದ. ಅವರ ಆನಂದದಲ್ಲೇ ತನ್ನ ಖುಷಿ ಕಾಣುತ್ತಿದ್ದ. ಹಾಗೆಯೇ ತಂದೆಯ ಮಾತು ಅಜಯ್ ಮತ್ತು ಧ್ರುವ ಮೀರುತ್ತಿರಲಿಲ್ಲ. ಎಲ್ಲ ಪರೀಕ್ಷೆಗಳನ್ನು ಎದುರಿಸಿ ತುಂಬಾ ಸುಲಭವಾಗಿ ಜಯಿಸುತ್ತಿದ್ದರು. ಅಜಯ್ ಸಾಧನೆಗೆ ಅವನ ಕಾಲೇಜಿನ ಪ್ರಿನ್ಸಿಪಲ್ ಅವನಿಗೆ ವಿದೇಶಕ್ಕೆ ಕಳುಹಿಸಿ ಇನ್ನೂ ಹೆಚ್ಚು ಓದಿಸಿ ಎಂದು ವೆಂಕಟೇಶ್ಗೆ ತಿಳಿಸುತ್ತಾರೆ.
ಅವನಿಗೆ ವಿದ್ಯೆ ಒಲಿದಿದೆ, ಅವನ ಭವಿಷ್ಯ ಸುಂದರಗೊಳಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಈ ಮಾತುಗಳು ವೆಂಕಟೇಶ್ಗೆ ಒಂದು ರೀತಿ ಖುಷಿ. ತನ್ನ ಮಗನ ಬಗ್ಗೆ ಪ್ರಿನ್ಸಿಪಲ್ ಆಡಿದ ಒಳ್ಳೆಯ ಮಾತುಗಳನ್ನು ಕೇಳಿ ಅವನಿಗೆ ಹಾಲು ಕುಡಿದಷ್ಟು ಸಂತಸವಾಗಿತ್ತು. ವೆಂಕಟೇಶ್ಗೆ ತನ್ನ ಮಗ ಚೆನ್ನಾಗಿ ಓದಬೇಕು ಎಂಬುದಷ್ಟೇ ಅವನ ಚಿಂತೆಯಾಗಿತ್ತು. ಅದಕ್ಕಾಗಿ ಎಷ್ಟೇ ತೊಂದರೆ ಬಂದರೂ ಎದುರಿಸುತ್ತೇನೆ ಎಂಬ ಆತ್ಮಧೈರ್ಯ ಅವನಲ್ಲಿ ಹೆಚ್ಚಾಗಿ ತುಂಬಿತ್ತು. ಅಜಯ್ಗೆ ಅವರ ಮಾತುಗಳು ಕೇಳುವುದಕ್ಕೆ ಇಷ್ಟವಾಗಿದ್ದರೂ ಅಷ್ಟು ಹಣ ನಮ್ಮ ಬಳಿ ಇಲ್ಲ ಎನ್ನುವ ವಿಚಾರ ಅವನಿಗೆ ಗೊತ್ತಿತ್ತು. ಆದರೆ ವೆಂಕಟೇಶ್ ತನ್ನ ಮಗನನ್ನು ವಿದೇಶದಲ್ಲಿ ಚೆನ್ನಾಗಿ ಓದಿಸಲೇಬೇಕು ಎಂಬ ಹಠ ಕಟ್ಟುತ್ತಾನೆ. ಇನ್ನು ಪ್ರಿನ್ಸಿಪಲ್, ಅಲ್ಲಿನ ಹಾಸ್ಟೆಲ್ ವ್ಯವಸ್ಥೆ ನಾನ್ ಮಾಡ್ತೇನೆ, ಅದರ ಬಗ್ಗೆ ಚಿಂತಿಸಬೇಡಿ ಎಂದು ಹೇಳ್ತಾರೆ. ವೆಂಕಟೇಶ್ ಎಲ್ಲದಕ್ಕೂ ಒಪ್ಪಿಕೊಳ್ಳುತ್ತಾನೆ. ಪ್ರಿನ್ಸಿಪಲ್, ನೀವು ಸ್ವಲ್ಪ ಹಣ ಅವನ ಜೊತೆ ಮಾಡಿ ಕಳಿಸಿ ಅಷ್ಟೇ. ವೆಂಕಟೇಶ್ ಎಷ್ಟು ಎಂದು ಕೇಳ್ತಾನೆ. ಪ್ರಿನ್ಸಿಪಲ್, 1,00,000. ವೆಂಕಟೇಶ್ ಗಾಬರಿಗೊಳ್ಳದೆ ಸರಿ ಮಾಡ್ತೇನೆ ಎಂದು ಹೇಳ್ತಾನೆ. ಸರಿ ಎಂದು ಮುಂದಿನ ಕೆಲಸ ನಾನ್ ಮಾಡುತ್ತೇನೆ ಎಂದು ಪ್ರಿನ್ಸಿಪಲ್ಗೆ ಹೇಳಿ ನಮಸ್ಕರಿಸಿ ಹೋಗ್ತಾನೆ. ಈ ವಿಚಾರವನ್ನು ವೆಂಕಟೇಶ್ ತನ್ನ ಗೆಳೆಯ ಮಣಿಯ ಬಳಿ ಮಾತನಾಡ್ತಾನೆ. ಆದರೆ ಮಣಿ, ಈಗ ನಿನ್ನ ಮಗನನ್ನು ವಿದೇಶದಲ್ಲಿ ಓದಿಸಲು ನಿನ್ನ ಬಳಿ ಹಣವಿದೆಯೇ ಎಂದು ಪ್ರಶ್ನಿಸಿದ. ಅದಕ್ಕೆ ವೆಂಕಟೇಶ್, ನಾವು 50,000ದ ಚೀಟಿ ಹಾಕಿದ್ವಿ ಅಲ್ವಾ, ಅದನ್ನು ತೆಗೆದ್ರಾಯ್ತು, ಮತ್ತೆ 50,000 ಸಾಲ ಕೇಳಿದ್ರೆ ಆಯ್ತು ಎಂದು ಉತ್ತರಿಸ್ತಾನೆ. ಮಣಿ ಸರಿ ಎಂದು ಹೇಳಿ ಇಬ್ಬರು ಒಂದು ಹೋಟೆಲ್ ಬಳಿ ಹೋಗಿ ಕಾಫಿ ಕುಡಿದು ಮನೆಯತ್ತ ಹೆಜ್ಜೆ ಹಾಕ್ತಾರೆ. ಹೀಗೆ ದಿನ ಕಳೆದಂತೆ ಅಜಯ್ ವಿದೇಶಕ್ಕೆ ಪ್ರಯಾಣ ಬೆಳೆಸಲು ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾನೆ. ಇತ್ತ ಮಗನ ಆಸೆಯನ್ನು ಈಡೇರಿಸುವ ಸಲುವಾಗಿ ವೆಂಕಟೇಶ್ ಓವರ್ ಟೈಮ್ ಕೆಲಸ ಮಾಡಿ ಹಣವನ್ನು ಮತ್ತಷ್ಟು ಕೂಡಿಸಲು ಪ್ರಯತ್ನ ನಡೆಸ್ತಾನೆ. ಒಂದಿನ ವೆಂಕಟೇಶ್ ಮತ್ತು ಮಣಿ ಚೀಟಿ ವ್ಯವಹಾರ ನಡೆಸುವ ಆಫೀಸ್ ಬಳಿ ಹೋಗ್ತಾರೆ. ಅಲ್ಲಿ ಜನಜಂಗುಳಿ ಇರುವುದು ಕಂಡುಬರುತ್ತದೆ. ಅಲ್ಲಿ ರಸ್ತೆಯಲ್ಲಿ ಹೋಗುವವರನ್ನು ಮಾತನಾಡಿಸಿ ಯಾಕೆ ಜನ ಹಾಗೆ ಸೇರಿದ್ದಾರೆ ಎಂದು ವಿಚಾರಿಸಿದ. ಅವನು, ಆ ಆಫೀಸ್ನಲ್ಲಿ ಚೀಟಿ ವ್ಯವಹಾರ ನಡೆಸುತ್ತಿದ್ದ ಎಲ್ಲರೂ ಮೋಸಗಾರರು, ಜನರ ಹಣ ತೆಗೆದುಕೊಂಡು ಓಡಿ ಹೋಗಿದ್ದಾರೆ, ಅದಕ್ಕೆ ಜನ ಆಫೀಸ್ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ ಎಂದು ಹೇಳಿ ಹೋದ. ವೆಂಕಟೇಶ್ 1 ನಿಮಿಷ ನೆಲಕ್ಕೆ ಕುಸಿದ. ತಾನು ಕಷ್ಟಪಟ್ಟು ಬೆವರು ಹರಿಸಿದ ಹಣ ಇಂದು ಮಾಯವಾಗಿ ಹೋಯಿತು ಎಂದು ಹಣೆ ಚಚ್ಚಿಕೊಂಡ. ಹಣ ಕಳೆದುಕೊಂಡವರು ಹಿಡೇ ಶಾಪ ಹಾಕುತ್ತಿರುವುದು ಮುಗಿಲು ಮುಟ್ಟಿತು. ನೊಂದವರು ಸಿಟ್ಟಿಗೆ ಕಲ್ಲು ತೆಗೆದು ಆಫೀಸ್ ಮೇಲೆ ಎಸೆದರು. ಅಷ್ಟು ಹೊತ್ತಿಗೆ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಹತೋಟಿಗೆ ತಂದ್ರು. ಈಗ ವೆಂಕಟೇಶ್ ಏನ್ ಮಾಡಬೇಕು ಎಂಬ ಗೋಜಿಗೆ ಸಿಲುಕಿದ. ಮನೆಗೆ ಹೋಗಿ ಮಗನಿಗೆ ಏನ್ ಹೇಳುವುದು? ಅಪ್ಪನಾಗಿ ಅವನ ಭವಿಷ್ಯವನ್ನು ರೂಪಿಸಲು ಆಗದ ನಾನು ಅವನ ಮುಂದೆ ಹೇಗೆ ನಿಲ್ಲಲಿ ಎಂದೆಲ್ಲ ಪ್ರಶ್ನೆಯ ಸುರಿಮಳೆ ಅವನ ತಲೆಗೆ ಹೊಕ್ಕಿತು. ಅದಾಗ್ಲೇ ಕತ್ತಲು ಎಲ್ಲೆಡೆ ಕವಿಯಿತು. ಮನೆಗೆ ಪ್ರಯಾಣ ಬೆಳೆಸಲಿ ಎಂದು ಚಿಂತಿಸ್ತಾ ಇದ್ದ. ಅವನ ಕಾಲುಗಳು ಸಹ ಅವನಿಗೆ ಜೊತೆಯಾಗಲು ಹಿಂದೇಟು ಹಾಕುತ್ತಿದ್ದವು. ವೆಂಕಟೇಶ್ ಮಣಿಗೆ ಒಂದು ಮಾತು ಹೇಳಿದ. ನೀನು ಮನೆಗೆ ಹೋಗು, ನಾನು ಸ್ವಲ್ಪ ಸಮಯ ಬಿಟ್ಟು ಹೋಗ್ತೇನೆ. ಆದರೆ ಮಣಿ ಒಪ್ಪಲಿಲ್ಲ. ಹೋಗುವುದಾದ್ರೆ ಇಬ್ಬರು ಒಟ್ಟಿಗೆ ಹೋಗುವ ಎಂದು ಹಠ ಹಿಡಿದ. ಆದರೂ ವೆಂಕಟೇಶ್ ಅವನ ಮನವೊಲಿಸಿ ಮನೆಗೆ ಕಳುಹಿಸಿದ. ಹೀಗೆ ವೆಂಕಟೇಶ್ ಅಲ್ಲೇ ಕಟ್ಟೆ ಮೇಲೆ ಕೂತು ಚಿಂತಿಸ್ತಾನೆ. ತಲೆಗೆ ಏನೂ ಹೊಳೆಯದೆ ಪೆಚ್ಚಾಗಿ ಕೂತಿರ್ತಾನೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಾಗಿಲು ಹಾಕುವ ಸಮಯವಾಗಿತ್ತು. ವೆಂಕಟೇಶ್ ಇನ್ನೂ ಕೂತು ಪ್ರಯೋಜನ ಇಲ್ಲ, ಮನೆಗೆ ತೆರಳೋಣ, ದೇವರಿದ್ದಾನೆ ಎಂದು ನೆನೆದು ಚಪ್ಪಲಿ ಹಾಕಿಕೊಂಡು ಹೊರಡ್ತಾನೆ. ಹೋಗುವ ದಾರಿಯಲ್ಲಿ ಒಂದು ದೇವಸ್ಥಾನ ಕಾಣುತ್ತದೆ. ದೇವಾಲಯದ ಬಳಿ ಹೋಗ್ತಾನೆ. ಆದರೆ ದೇವಾಲಯ ಬಾಗಿಲು ಮುಚ್ಚಿರುತ್ತದೆ. ದೇವರ ಮುಂದೆ ಪ್ರಾರ್ಥಿಸಿ ತಮ್ಮ ಸಮಸ್ಯೆ ತೋಡಿಕೊಳ್ಳುತ್ತಾನೆ. ಆಗ ಗಾಳಿಯು ಜೋರಾಗಿ ಬೀಸುತ್ತದೆ. ಧೂಳಿನ ಕಣಗಳು ಇವನ ಕಣ್ಣಿಗೆ ಬೀಳುತ್ತದೆ. ಕಣ್ಣು ಉಜ್ಜಿಕೊಳ್ಳುವ ಆ ಸಂದರ್ಭದಲ್ಲಿ ಅವನ ಮುಖಕ್ಕೆ ಬಂದು ಒಂದು ಕಾಗದ ರಾಚಿ ಬಡಿಯುತ್ತದೆ. ಅವನದನ್ನು ಕೈಗೆ ತೆಗೆದು ನೋಡಬೇಕು. ಅಷ್ಟೊತ್ತಿಗೆ ಮಣಿ ಬರ್ತಾನೆ. ನಿನ್ನ ಎಲ್ಲಿ ಅಂತ ಹುಡುಕೋದು? ನಿನ್ನ ಮಕ್ಕಳು ನೀನು ಬಂದಿಲ್ಲ ಎಂದು ಗಾಬರಿಗೊಂಡು ನನ್ನ ಮನೆ ಬಳಿ ಬಂದಿದ್ದಾರೆ. ನೀನ್ ನೋಡಿದ್ರೆ ಮನೆಗೆ ಹೋಗದೆ ಇಲ್ಲಿ ಬಂದು ಕುಳಿತಿದ್ದೀಯಾ, ಇದು ಸರಿನಾ ಎಂದು ಪ್ರಶ್ನಿಸಿದ. ಇಲ್ಲ, ನಾನು ಮನೆಗೆ ತೆರಳಬೇಕು ಅನ್ನೋವಷ್ಟರಲ್ಲಿ ಗಾಳಿ ಜೋರಾಗಿ ಬಡಿಯಿತು. ಅದಕ್ಕೆ ನಿಂತ್ಕೊಂಡೆ. ಸರಿ ನಡಿ, ಟೈಮ್ ಆಯ್ತು. ನಿನ್ನ ಮಕ್ಕಳಿಗೆ ಮೊದಲು ನೀನು ಮುಖ ತೋರಿಸು, ನಡಿ ಎಂದು ತನ್ನ ಮನೆಗೆ ಕರೆದುಕೊಂಡು ಹೋದ. ಆ ಕಾಗದವನ್ನು ತನ್ನ ಕಿಸೆಯಲ್ಲಿ ಇಟ್ಟುಕೊಂಡು ಮುನ್ನಡೆದ. ಅಜಯ್ ಮತ್ತು ಧ್ರುವ ತನ್ನ ತಂದೆಯನ್ನು ನೋಡಿದ ತಕ್ಷಣವೇ ಓಡಿ ಬಂದು ತಪ್ಕೊಂಡ್ರು. ಒಂದೇ ಸಮನೆ ಅಳಲು ಶುರು ಮಾಡಿದ್ರು. ವೆಂಕಟೇಶ್ ಇಬ್ಬರು ಮಕ್ಕಳನ್ನು ಸಮಾಧಾನ ಮಾಡಿ, ಏನ್ರೋ ಇಷ್ಟು ದೊಡ್ಡವರಾಗಿದ್ದೀರಾ, ಅಳ್ತೀರಲ್ಲೋ? ಅಪ್ಪ, ನೋಡೋರಿಗೆ ನಾವು ದೊಡ್ಡವರ ತರ ಕಾಣಬಹುದು, ಆದ್ರೆ ನಿನಗೆ ನಾವು ಇನ್ನೂ ಮಕ್ಕಳೇ ಅಪ್ಪ. ಈ ಮಾತನ್ನು ಕೇಳಿದ ವೆಂಕಟೇಶ್, ಯಾವ ಜನ್ಮದ ಪುಣ್ಯವೋ ಏನೋ ಇಂತಹ ಮಕ್ಕಳನ್ನು ಪಡೆದಿದ್ದೇನೆ ಎಂದು ಮಣಿಗೆ ಹೇಳಿದ.
ಇಬ್ಬರು ಮಕ್ಕಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತಟ್ಟೆಗೆ ಅನ್ನ ಹಾಕಿ ಇಬ್ಬರು ಮಕ್ಕಳಿಗೂ ಕೈ ತುತ್ತು ನೀಡಿದ. ಅಜಯ್ ಮತ್ತು ಧ್ರುವ ಕೂಡ ತನ್ನ ತಂದೆಗೆ ಊಟ ಮಾಡಿಸಿದ್ರು. ತಂಗಾಳಿಯ ಗಾಳಿಯಲ್ಲಿ ಚಂದಿರನ ಕೆಳಗೆ 3 ಜನ ಮಲಗಿದರು. ಹೀಗೆ ನೆಮ್ಮದಿಯ ನಿದ್ದೆ ಮುಗಿಸಿ ಮುಂಜಾನೆ ಎದ್ದು ಬಿಸಿ ಬಿಸಿ ಕಾಫಿ ಜೊತೆಗೆ ತನ್ನ ಮಕ್ಕಳನ್ನು ಎಚ್ಚರಿಸ್ತಾನೆ. ಆದರೆ ಧ್ರುವ ಅದಾಗಲೇ ಎದ್ದು ಎಲ್ಲಿಗೂ ಹೋಗಿರ್ತಾನೆ. ಅವನನ್ನು ಹುಡುಕುತ್ತಾ ಮನೆಯ ಸುತ್ತ ನೋಡಿದ, ಎಲ್ಲಿಯೂ ಕಾಣಲಿಲ್ಲ. ಅಜಯ್ನನ್ನು ಎಚ್ಚರಿಸಿ ಧ್ರುವ ಎಲ್ಲಿಗೆ ಹೋದ ಎಂದು ವಿಚಾರಿಸ್ತಾನೆ. ಅಜಯ್ ತನಗೆ ತಿಳಿಯದು ಎಂದು ಹೇಳಿದ. ವೆಂಕಟೇಶ್ ಸರಿ ಎಂದು ತಿಂಡಿ ಮಾಡಲು ಹೊರಟ. ಸ್ವಲ್ಪ ಸಮಯದ ನಂತರ ಧ್ರುವ ಮನೆಗೆ ಮರಳಿದ. ವೆಂಕಟೇಶ್ ಅವನನ್ನು ಕೇಳಿದ, ಎಲ್ಲಿಗೆ ಹೋಗಿದ್ದೆ ಎಂದು. ನಾನು ಸ್ನೇಹಿತನ ಮನೆಗೆ ಹೋಗಿದ್ದೆ, ಪುಸ್ತಕ ತರಲು. ಅಸಲಿಗೆ ಅವನು ಹೋಗಿದ್ದೆ ಬೇರೆ ಕಡೆ. ಅಜಯ್ ತನ್ನ ತಂದೆಯನ್ನು ಮತ್ತೆ ಕೇಳಿದ, ಅಪ್ಪ ಫಾರಿನ್ಗೆ ಹೋಗಲು ಇನ್ನೂ ಸ್ವಲ್ಪ ದಿನವೇ ಬಾಕಿ ಇರುವುದು ಎಂದು. ಚಿಂತಿಸಬೇಡ, ನೀನು ಹೊರಡುವ ವ್ಯವಸ್ಥೆ ಮಾಡ್ಕೊ, ನಾನು ಹಣದ ವ್ಯವಸ್ಥೆ ಮಾಡುತ್ತೇನೆ ಎಂದು ತಿಳಿಸಿದ. ಹೀಗೆ ವೆಂಕಟೇಶ್ ಕೆಲಸಕ್ಕೆ ಹೋಗುವ ಸಮಯ ತನ್ನ ಹಳೆಯ ಬಟ್ಟೆಗಳನ್ನು ತೆಗೆದು ಬೇರೆ ಬಟ್ಟೆ ಧರಿಸುವ ಸಮಯ ತನ್ನ ಜೇಬಿಗೆ ಕೈ ಹಾಕಿ ಏನಾದರೂ ಇದೆಯಾ ಎಂದು ಗಮನಿಸ್ತಾನೆ. ಕೆಲವು ಚಿಲ್ಲರೆಯ ಜೊತೆ ಒಂದು ಚೀಟಿ ಸಿಗುತ್ತದೆ. ಏನೆಂದು ನೋಡಿದ. ಕಾಗದದಲ್ಲಿ ಒಂದು ಪ್ರಕಟಣೆ ಇತ್ತು. ನನ್ನ ಮಗ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾನೆ. ಯಾರಾದರೂ ದಾನಿಗಳು ತಮ್ಮ ಒಂದು ಕಿಡ್ನಿ ನೀಡಿ ನನಗೆ ಪುತ್ರ ಭಿಕ್ಷೆ ನೀಡಿ ನೀವು ಕೇಳಿದಷ್ಟು ಹಣ ನೀಡಲು ಸಿದ್ಧ ಎಂದು ಬರೆದಿರ್ತಾರೆ. ನನ್ನ ಸಂಪರ್ಕಿಸಲು ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಬಹುದು. ಚಂದ್ರಕಾಂತ್ ದೇಸಾಯಿ, ಮನೆ ನಂಬರ್ 11, ದೇಸಾಯಿ ಬೀದಿ, ಪುಣೆ. ಇದನ್ನು ನೋಡಿದ ವೆಂಕಟೇಶ್, ಯಾರೋ ಪಾಪ ತನ್ನ ಮಗನಿಗಾಗಿ ಈ ಪರಿ ಕಷ್ಟಪಡ್ತಾ ಇದ್ದಾರೆ ಎಂದು ಮರುಗಿದ. ದೇವರ ಕಡೆ ಮುಖ ಮಾಡಿ, ಏನಪ್ಪ ನಿನ್ನ ಲೀಲೆ ಎಂದು ಹೇಳಿ ಆ ಕಾಗದವನ್ನು ಅಲ್ಲಿಯೇ ಇಟ್ಟು ಕೆಲಸಕ್ಕೆ ತೆರಳಿದ. ವೆಂಕಟೇಶ್ ತನ್ನ ಗೆಳೆಯರ ಬಳಿಯೂ ಸಹ ಹಣಕ್ಕಾಗಿ ಕೇಳಿದ. ಎಲ್ಲರೂ ಇಲ್ಲ ಎಂದರೆ ಹೊರತು ಯಾರೂ ಮಾತಿಗಾದ್ರೂ ನೋಡೋಣ ಎನ್ನಲಿಲ್ಲ. ಕೊನೆಗೆ ತನ್ನ ಯಜಮಾನನನ್ನೇ ಹೋಗಿ ಮಾತನಾಡಿಸ್ತಾನೆ. ಅವನೂ ಸಹ ನನ್ನ ಬಳಿ ಈಗ ಹಣವಿಲ್ಲ, ಕೆಲಸ ಬೇರೆ ಮಂದಗತಿಯಲ್ಲಿ ಸಾಗುತ್ತಿದೆ, ವ್ಯಾಪಾರವಿಲ್ಲ ಎಂದು ಸಮಜಾಯಿಷಿ ಕೊಟ್ಟ. ಮಧ್ಯಾಹ್ನ ಊಟದ ಸಮಯ. ಮಣಿ ವೆಂಕಟೇಶ್ನ ಕರೆದು ಬಾ ಊಟ ಮಾಡೋಣ ಎಂದು ಕರೆದ. ಆದ್ರೆ ಆತನಿಗೆ ತನ್ನ ಮಗ ಹೇಳಿದ ಮಾತೆ ಮತ್ತೆ ಮತ್ತೆ ನೆನಪಾಗ್ತಾ ಇತ್ತು. ಎಲ್ಲ ಕಡೆ ಕೇಳಿದ್ರು ಒಂದೇ ಉತ್ತರ, ಇಲ್ಲ ಎಂದು. ನನ್ನ ಬಳಿ ಚಿನ್ನ ಒಡವೆ ಏನೂ ಇಲ್ಲ ಅಡವಿಡಲು. ನನ್ನದು ಎಂದು ಊರಿನಲ್ಲಿ ಯಾವ ಮನೆ ಹೊಲ ಜಮೀನು ಕೂಡ ಇಲ್ಲ. ಇದ್ದ ಮನೆಯನ್ನು ಬೆಂಗಳೂರಿಗೆ ಬರುವಾಗ ಮಾರಿ ಬಂದಿದ್ದೆ. ಹೀಗೆ ಚಿಂತಿಸುತ್ತಲೇ ಮನೆಗೆ ಮರಳಿದ. ಹಾಗೆ ಚಿಂತಿಸುತ್ತಲೇ ಮಲಗಿದ. ಮುಂಜಾನೆಯಾಯಿತು. ವೆಂಕಟೇಶ್ಗೆ ಎಚ್ಚರವೇ ಆಗಲಿಲ್ಲ. ಮಲಗಿದ್ದ ಅಜಯ್ ಎದ್ದು ಕಾಫಿ ಮಾಡಿ ತನ್ನ ತಂದೆಗೆ ನೀಡಿದ. ಎದ್ದವನು, ಅಯ್ಯೋ ಇದೇನಿದು, ಇವತ್ತು ಇಷ್ಟು ಹೊತ್ತು ಮಲಗಿದೆ, ಎಚ್ಚರವೇ ಆಗ್ಲಿಲ್ವಲ್ಲ ಎಂದು ತನ್ನನ್ನೇ ತಾನು ಕೇಳಿಕೊಳ್ಳುತ್ತಿದ್ದ. ಧ್ರುವನ ಬಗ್ಗೆ ವಿಚಾರಿಸಿದ, ಎಲ್ಲಿ ಅವನು ಎಂದು. ಅಜಯ್, ಗೊತ್ತಿಲ್ಲ, ನಾನು ಹೇಳುವ ಮುಂಚೆಯೇ ಅವನು ಎದ್ದು ಹೋಗಿದ್ದ. ವೆಂಕಟೇಶ್ಗೆ ಯಾಕೋ ಅವನ ಬಗ್ಗೆ ಅನುಮಾನ ಬಂತು. ಇವತ್ತು ಬರ್ಲಿ, ಅವನನ್ನು ಕೇಳಿಯೇ ಬಿಡುತ್ತೇನೆ ಎಲ್ಲಿಗೆ ಹೋಗ್ತಾನೆ ಎಂದು. ಧ್ರುವ ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಮರಳಿದ. ಅಪ್ಪ ಎಂದು ಕರೆಯುತ್ತಾ ಅಡುಗೆ ಮನೆ ಕಡೆ ಧಾವಿಸಿದ. ವೆಂಕಟೇಶ್ ಅವನ ಮುಖ ನೋಡಿ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದ. ಅಪ್ಪ ಬುಕ್ಸ್ ತೆಗೆದುಕೊಂಡು ಬರಲು. ಬೆಳಿಗ್ಗೆ ಬೆಳಿಗ್ಗೆ ನಿನಗೆ ಯಾರದು ಬುಕ್ಸ್ ಕೊಡೋರು, ತೋರಿಸು ನಡೆ ಎಂದು ಹೇಳಿದ. ಇಲ್ಲ ಅಪ್ಪ, ಅವನು ಹೊರಟು ಹೋದ. ನನಗೆ ನಿನ್ನ ಮಾತು ಮತ್ತು ನಿನ್ನ ಕಣ್ಣು ನಿಜ ಹೇಳುತ್ತಿಲ್ಲ ಎಂದು ಅನಿಸ್ತಾ ಇದೆ. ಇಷ್ಟು ಮಾತು ಹೇಳಿದ ತಕ್ಷಣ ಧ್ರುವನ ಮುಖ ಕೊಂಚ ತಗ್ಗಿತು. ಏನ್ ಹೇಳಬೇಕು ತಿಳಿಯಲಿಲ್ಲ. ವೆಂಕಟೇಶ್ ಅವನ ಬಾಯಿಂದ ನಿಜ ತಿಳಿಯಲು ಕಾತುರನಾಗಿದ್ದ. ಕಾದು ನೋಡಿದ. ಅವನ ಬಾಯಿಂದ ಒಂದು ಮಾತು ಹೊರಬರಲಿಲ್ಲ. ಕೊನೆಗೆ ಧ್ರುವನನ್ನು ಕರೆದುಕೊಂಡು ಸೀದಾ ಅವನ ತಾಯಿ ಫೋಟೋ ಬಳಿ ಹೋಗಿ, ನಿನ್ನ ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳು, ಬೆಳಿಗ್ಗೆ ಎದ್ದು ಎಲ್ಲಿಗೆ ಹೋಗ್ತಾ ಇರುವೆ. ಧ್ರುವ ಕಿರುದನಿಯಲ್ಲಿ, ಅಪ್ಪ, ನನ್ನ ಕಾಲೇಜ್ನಲ್ಲಿ ಹಲವಾರು ಕೆಲಸಗಳನ್ನು ನೀಡ್ತಾರೆ, ಪ್ರಾಜೆಕ್ಟ್ ನೀಡ್ತಾರೆ, ಅದಕ್ಕೆಲ್ಲ ತುಂಬಾ ಹಣ ಬೇಕು. ನೀವು ಅಣ್ಣನಿಗೆ ತುಂಬಾ ಖರ್ಚು ಮಾಡಿ ಓದಿಸ್ತಾ ಇದ್ದೀರಾ, ಅದಕ್ಕೆ ಹಣ ಸಾಕಾಗ್ತಾ ಇಲ್ಲ. ಹಾಗಿರುವಾಗ ನಾನು ನಿಮ್ಮ ಬಳಿ ಕೇಳಬಾರ್ದು ಎಂದು ನಾನು ರಾಗ ತೆಗೆದ. ಹೇಳು, ಅದಕ್ಕೆ ನೀನು. ನಾನು ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಮನೆ ಮನೆಗೆ ಹಾಕಿ ಬರುತ್ತಿದ್ದೇನೆಂದು ಹೇಳಿದ. ಅವನ ಮಾತು ಕೇಳಿದ ವೆಂಕಟೇಶ್ ಮರು ಮಾತನಾಡದೆ ಸುಮ್ಮನೆ ಹೊರಗೆ ಹೋಗಿ ಜಗುಲಿಯ ಕೆಳಗೆ ಕುಳಿತು ಕಣ್ಣೀರಿಡ್ತಾನೆ. ಹೊರಬಂದ ಧ್ರುವ ತನ್ನ ತಪ್ಪನ್ನು ಮನ್ನಿಸುವಂತೆ ಕೇಳುತ್ತಾನೆ. ವೆಂಕಟೇಶ್ ತನ್ನ ಮಗನ ಕೈ ಹಿಡಿದು, ದಯವಿಟ್ಟು ನನ್ನ ಕ್ಷಮಿಸು ಮಗ, ನಿನ್ನ ನಾನು ತಪ್ಪು ತಿಳಿದಿದ್ದೆ. ಧ್ರುವ ತನ್ನ ತಂದೆಯ ಕಣ್ಣೀರು ಒರೆಸುತ್ತಾ, ಅಪ್ಪ, ಈಗ ನೀನು ಏನು ಆಲೋಚನೆ ಮಾಡಬೇಡ, ತಪ್ಪು ನನ್ನದೇ. ನಿನ್ನ ಒಪ್ಪಿಗೆ ಪಡೆದು ನಾನು ಕೆಲಸ ಮಾಡಬೇಕಿತ್ತು,
ಹೇಳದೆ ಮಾಡಿದ್ದು ನನ್ನ ತಪ್ಪು ಎಂದು ಹೇಳಿದ. ವೆಂಕಟೇಶ್ ತನ್ನ ಮಗ ಧ್ರುವನನ್ನು ಬಿಗಿದಪ್ಪಿಕೊಂಡು ಅವನ ಬೆನ್ನು ತಟ್ಟಿದ. ಆ ಸಮಯದಲ್ಲಿ ಅಜಯ್ ಇಬ್ಬರಿಗೂ ಸಕ್ಕರೆ ತಿನಿಸಿ ಎಲ್ಲ ಮರೆಯೋಣ ಎಂದು ಹೇಳಿ ತಮ್ಮ ಕೆಲಸಗಳಿಗೆ ಹೋದ್ರು. ವೆಂಕಟೇಶ್ ಈ ಮಾತನ್ನು ಮಣಿಗೆ ತಿಳಿಸಿದ. ಅವನಿಗೂ ಖುಷಿಯಾಯಿತು. ನಿನ್ನ ಮಕ್ಕಳು ನಿನ್ನ ಕೈ ಬಿಡುವುದಿಲ್ಲ, ಚಿಂತಿಸಬೇಡ ಎಂದ. ಆ ಮಾತನ್ನು ಕೇಳಿದ ವೆಂಕಟೇಶನಿಗೆ ಒಂದು ರೀತಿ ಖುಷಿಯಾಯಿತು. ಹೀಗೆ ದಿನ ಕಳೆಯುತ್ತಾ ಬಂತು. ಅಜಯ್ ವಿದೇಶಕ್ಕೆ ಹೋಗಲು 1 ವಾರವಿದೆ. ವೆಂಕಟೇಶನಿಗೆ ಏನ್ ಮಾಡುವುದು, ಮಕ್ಕಳ ಭವಿಷ್ಯ ಹೇಗೆ ಕಟ್ಟಿಕೊಡಲಿ ಎಂದು ಯೋಚಿಸುವಾಗ ಗಾಳಿಯು ಜೋರಾಗಿ ಬೀಸಿತು. ಅಷ್ಟು ಹೊತ್ತಿಗೆ ಮನೆ ಕತ್ತಲಾಯಿತು. ದೀಪ ಹಚ್ಚಲು ಹೋದ ದೇವರ ಬಳಿ ಎಣ್ಣೆ ಹಾಕಿ ದೀಪ ಹಚ್ಚಿದ. ಆಗ ಅವನಿಗೆ ಆ ಚೀಟಿಯ ಕಡೆ ಗಮನ ಹೋಯಿತು. ಮತ್ತೆ ಅದೇ ಚೀಟಿಯನ್ನು ತೆರೆದು ನೋಡಿದ. ಅದೇ ಪ್ರಕಟಣೆ. ವೆಂಕಟೇಶ್ ಯೋಚಿಸಿದ, ಸಮಯ ತುಂಬಾ ಕಡಿಮೆ ಇದೆ, ಏನ್ ಮಾಡಲಿ ಯೋಚಿಸುತ್ತಲೇ ಒಂದು ನಿರ್ಧಾರ ಕೈಗೊಂಡ. ಬೆಳಿಗ್ಗಿನ ಜಾವ ಯಾರಿಗೂ ಹೇಳದೆ ಒಂದು ಚೀಟಿ ಇಟ್ಟು ಟ್ರೈನ್ ಹಿಡಿದು ಹೊರಟ. ಅಜಯ್ ಮತ್ತು ಧ್ರುವ ಬೆಳಗ್ಗೆ ಎದ್ದು ತಂದೆ ಕಾಣದ್ದನ್ನು ಕಂಡು ಎಲ್ಲ ಕಡೆ ಹುಡುಕಿದರೂ ಸಿಗ್ಲಿಲ್ಲ. ಆ ಸಮಯ ದೇವರ ಬಳಿ ಕಣ್ಣಾಡಿಸಿದ ಅಜಯ್ ಒಂದು ಕಾಗದ ನೋಡಿದ. ಮಕ್ಕಳೇ, ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೇನೆ, ಆದಷ್ಟು ಬೇಗ ಬರುತ್ತೇನೆ ಎಂದು ಹೇಳಿ ಬರೆದಿದ್ದ. ಇಬ್ಬರು ಈ ವಿಚಾರವನ್ನು ಮಣಿಯ ಬಳಿ ಪ್ರಸ್ತಾಪಿಸಿದರು. ಅವನಿಗೂ ಸಹ ಹೇಳಿರಲಿಲ್ಲ. ಅವನಿಗೂ ಸಹ ಆಶ್ಚರ್ಯವಾಗಿತ್ತು. ಮಣಿ, ತಲೆ ಕೆಡಿಸ್ಕೊಳ್ಬೇಡಿ, ಬರ್ತಾನೆ ಬಿಡಿ ಎಂದು ಹೇಳಿ ಸಮಾಧಾನ ಮಾಡಿದ. ಸ್ವಲ್ಪ ದಿನದ ನಂತರ ಒಂದು ಪತ್ರ ಬರುತ್ತೆ. ನಾನು ನಿನ್ನ ತಂದೆ ವೆಂಕಟೇಶ್. ಯೋಗಕ್ಷೇಮ ವಿಚಾರವನ್ನು ಪ್ರಸ್ತಾಪಿಸುತ್ತಾ, ನಾನು ಕ್ಷೇಮವಾಗಿದ್ದೇನೆ, ನನ್ನ ಚಿಂತೆ ಬಿಡಿ, ನೀವು ಸರಿಯಾಗಿ ಊಟ ತಿಂಡಿ ಮಾಡಿ. ಹಾಗೆ ನಾನು ಮಣಿಯನ್ನು ಕೇಳ್ದೆ ಅಂತ ತಿಳಿಸಿ. ಹಾಗೆಯೇ ಅಜಯ್, ನೀನು ಫಾರಿನ್ ಹೋಗಲು ಬೇಕಾದ ಹಣದ ವ್ಯವಸ್ಥೆ ಮಾಡಿದ್ದೇನೆ. ನೀನು ನಿಶ್ಚಿಂತೆಯಾಗಿ ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮುಗಿಸಿ ಬಾ. ನಾನು 2 ದಿನದಲ್ಲಿ ಹಣ ಕಳಿಸುತ್ತೇನೆ. ನಿನ್ನ ಪ್ರೀತಿಯ ತಂದೆ ವೆಂಕಟೇಶ್ ಮಾಡುವ ಆಶೀರ್ವಾದಗಳು. ಇದಾದ 2 ದಿನದ ನಂತರ ಒಬ್ಬ ವ್ಯಕ್ತಿ ಇವರ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟಿದ. ಅಜಯ್ ಬಾಗಿಲು ತೆರೆದ. ನಾನು ರಾಜೀವ್, ಇದು ವೆಂಕಟೇಶ್ ಅವರ ಮನೆ ತಾನೆ? ಹೌದು. ನೀವು ಅಜಯ್ ಅವರ? ಹೌದು. ನಿಮಗೆ ಏನ್ ಬೇಕಾಗಿತ್ತು ಹೇಳಿ. ಏನಿಲ್ಲ, ನಿಮ್ಮ ತಂದೆ ಈ ಹಣವನ್ನು ನಿಮಗೆ ಕೊಡಲು ಹೇಳಿದ್ದಾರೆ, ತೆಗೆದುಕೊಳ್ಳಿ. ಅಜಯ್ ಒಂದು ರೀತಿ ಅಚ್ಚರಿಗೊಂಡ. ಮತ್ತೆ ಅವರಿಗೆ ಹೇಳಿದ, ನೀವು ತಪ್ಪಾದ ವಿಳಾಸಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಇಲ್ಲ, ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೇನೆ. ನಿಮ್ಮ ತಂದೆಯೇ ಈ ವಿಳಾಸ ನೀಡಿದ್ದಾರೆ ನೋಡಿ ಎಂದು ಚೀಟಿಯನ್ನು ತೋರಿಸಿದ. ರಾಜೀವ್ ವೆಂಕಟೇಶನಿಗೆ ಕರೆ ಮಾಡಿ, ನಿಮ್ಮ ತಂದೆ ನಿಮ್ಮ ಬಳಿ ಮಾತನಾಡ್ತಾರೆ ಎಂದು ಫೋನನ್ನು ಅಜಯ್ಗೆ ಕೊಟ್ಟ. ತಂದೆಯ ಧ್ವನಿ ಕೇಳಿದಾಗ ಅವನಿಗೆ ವಿಶ್ವಾಸ ಬಂತು. 1 ಲಕ್ಷ ಹಣವನ್ನು ನೀಡುತ್ತಾರೆ, ನೀನು ತೆಗೆದುಕೊಂಡು ಹೋಗು, ಚೆನ್ನಾಗಿ ಓದು. ನಿನ್ನ ತಮ್ಮನ್ನು ಮಣಿಯವರ ಮನೆಯಲ್ಲಿ ಇರಲು ಹೇಳು, ನಾನು ಅವರ ಬಳಿ ಮಾತನಾಡ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದ. ಹಣ ನೀಡಿ ಅಲ್ಲಿಂದ ರಾಜೀವ್ ಸೀದಾ ಮಣಿ ಮನೆಗೆ ತೆರಳಿದ. ಮಣಿಯ ಜೊತೆ ವೆಂಕಟೇಶ್ ಮಾತನಾಡಿ, ತನ್ನ ಮಗನನ್ನು ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಮನೆಯಲ್ಲಿ ನೋಡಿಕೊಳ್ಳುವುದಕ್ಕೆ ಹೇಳಿ ಅವನಿಗೂ ಸಹ 50,000 ನೀಡಿದ. ಸ್ವಲ್ಪ ಸಮಯದ ಬಳಿಕ ಅಜಯ್ ಧ್ರುವ ಮಣಿಯವರ ಮನೆಗೆ ಬಂದು, ಅಪ್ಪ ಇಷ್ಟು ಹಣವನ್ನು ಹೇಗೆ ಸಂಪಾದಿಸಿದರು ಎಂಬ ಪ್ರಶ್ನೆಯನ್ನು ಮಣಿಯ ಬಳಿ ಕೇಳ್ತಾರೆ. ಅವನಿಗೂ ಅಷ್ಟೇ ಅದೇ ಪ್ರಶ್ನೆ ಕಾಡುತ್ತದೆ. ಈ ಎಲ್ಲ ಪ್ರಶ್ನೆಗಳ ನಡುವೆ ಅಜಯ್ ಫಾರಿನ್ಗೆ ತೆರಳುತ್ತಾನೆ. ಅಲ್ಲಿಯೇ ಚೆನ್ನಾಗಿ ಓದಿ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿ ವರ್ಷಗಳ ನಂತರ ವಾಪಸ್ ಮರಳಿ ತನ್ನ ತಾಯಿ ನಾಡಿಗೆ ಮರಳುತ್ತಾನೆ. ಧ್ರುವ ಕೂಡ ಚೆನ್ನಾಗಿ ಓದಿ ಲೆಕ್ಕ ಪರಿಶೋಧಕನಾಗಿ ಕಾರ್ಯನಿರ್ವಹಿಸುತ್ತಾನೆ. ಅಜಯ್ ಮನೆಗೆ ಬಂದೊಡನೆ, ಯಾರಿದ್ದೀರಾ ಮನೆಯಲ್ಲಿ, ಅಪ್ಪ ಎಲ್ಲಿ ಎಂದು ಪ್ರಶ್ನೆಗಳನ್ನು ಕೇಳಿದಾಗ ಧ್ರುವ, ಈಗ ತಾನೇ ಬಂದಿರುವೆ, ಸ್ವಲ್ಪ ವಿಶ್ರಾಂತಿ ಮಾಡು, ಆಮೇಲೆ ಎಲ್ಲ ತಿಳಿಸುತ್ತೇನೆ ಸರಿ ಎಂದು ಅಜಯ್ ಸುಮ್ಮನಾದ. ಸಂಜೆಯಾಯಿತು. ಅಜಯ್ ಕೆಳಗಿಳಿದು ಅಪ್ಪ ಎಲ್ಲಿ ಎಂದು ಕೇಳಿದ. ಧ್ರುವ ಅವನನ್ನು ಒಂದು ರೂಮಿಗೆ ಕರೆದುಕೊಂಡು ಹೋದ. ಬಾಗಿಲು ತೆರೆದು ಮಂಚದ ಮೇಲೆ ಮಲಗಿದ್ದ ವೆಂಕಟೇಶ್ನನ್ನು ಎಚ್ಚರಪಡಿಸಿದ. ಅಜಯ್ ಬಂದಿರುವ ವಿಚಾರ ತಿಳಿಸಿದ. ವೆಂಕಟೇಶ್ ತನ್ನ ಮಗನನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಾನೆ. ಆನಂದದಿಂದ ಅವನ ಕೆನ್ನೆಗೆ ಹಣೆಗೆ ಮುತ್ತಿಟ್ಟು ಅಪ್ಪಿಕೊಳ್ಳುತ್ತಾನೆ. ಅಪ್ಪ, ನೀವು ರೆಸ್ಟ್ ತೆಗೆದುಕೊಳ್ಳಿ ಎಂದು ಹೇಳಿ ಬಾಗಿಲು ಹಾಕಿ ಹೊರ ನಡೆಯುತ್ತಾರೆ. ಈ ನಡೆಯೆಲ್ಲ ಅಜಯ್ಗೆ ಹೊಸದಾಗಿ ಕಾಣುತ್ತದೆ. ಅವನು ಧ್ರುವನ ಕೈ ಹಿಡಿದು, ಈಗ ಹೇಳು, ಅಪ್ಪನಿಗೆ ಏನಾಗಿದೆ? ಧ್ರುವ ಅಜಯ್ನನ್ನು ಒಂದು ಫೋಟೋದ ಬಳಿ ಕರೆದುಕೊಂಡು ಬರ್ತಾನೆ. ಇವರನ್ನು ನೋಡು, ಹೆಸರು ಚಂದ್ರಕಾಂತ್ ದೇಸಾಯಿ, ಈ ಮನೆಯ ಮಾಲೀಕ. ಇವರಿಗೆ ಒಬ್ಬನೇ ಮಗ. ಅವನು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ. ಇವರು ತುಂಬ ಕೋಟ್ಯಾಧಿಪತಿಗಳು. ಇವರ ಮಗನನ್ನು ಉಳಿಸುವ ಸಲುವಾಗಿ ಅನೇಕ ಕಡೆ ಜಾಹೀರಾತು ನೀಡುತ್ತಾರೆ. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅವರ ಪ್ರಯತ್ನಗಳು ಯಾವುದೂ ಫಲಿಸಲೇ ಇಲ್ಲ.
ಮಗ ಕೈ ತಪ್ಪಿ ಹೋಗ್ತಾ ಇದ್ದಾನೆ ಎಂದು ದೇಸಾಯಿಯವರು ರೋಧಿಸುತ್ತಿರುವಾಗ ಅವನ ಕರೆಗೆ ಓಗೊಟ್ಟು ಒಬ್ಬ ವ್ಯಕ್ತಿ ಅವರಲ್ಲಿಗೆ ಬರ್ತಾನೆ. ನಿಮ್ಮ ಮಗನನ್ನು ಬದುಕಿಸಲು ಬಂದಿರುವೆ ಎಂದು ಹೇಳುವಾಗ ದೇಸಾಯಿಯವರು ಒಮ್ಮೆ ದೇವರ ಕಡೆ ತಿರುಗಿ ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂಬುದಕ್ಕೆ ಈ ದಿನ ಸಾಕ್ಷಿಯಾಗಿದೆ ಎಂದು ತನ್ನ ಮನದಲ್ಲಿಯೇ ದೇವರಿಗೆ ಕೈ ಮುಗಿಯುತ್ತಾರೆ. ಆದರೆ ನೀವು ನನಗೆ ಒಂದು ಸಹಾಯ ಮಾಡಬೇಕು, ನನ್ನ ಬೇಡಿಕೆಯನ್ನು ಈಡೇರಿಸುವಿರಾ ಎಂದು ವೆಂಕಟೇಶ್ ಕೇಳಿದ. ದೇಸಾಯಿಯವರು ಒಂದೇ ಒಂದು ಮಾತು ಹೇಳಿದರು, ನನ್ನ ಮಗನಿಗೋಸ್ಕರ ನಿಮ್ಮ ಪಾದ ತೊಳೆಯಲು ನಾನು ಸಿದ್ಧನಿದ್ದೇನೆ ಎಂದು. ಏನಿಲ್ಲ, ನನಗೆ 1.5 ಲಕ್ಷ ರೂಪಾಯಿ ಬೇಕು, ನೀಡುವಿರಾ? ನಿಮ್ಮ ಒಂದು ಸಹಾಯದಿಂದ ನನ್ನ ಮಕ್ಕಳ ಭವಿಷ್ಯ ಅಡಗಿದೆ. ನಾನು ನೀವು ಹೇಳುವ ಕೆಲಸ ಮಾಡಿಕೊಂಡು ನಿಮ್ಮ ಪಾದದ ಬಳಿ ಬಿದ್ದಿರುತ್ತೇನೆ. ದೇಸಾಯಿಗೆ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಆ ವ್ಯಕ್ತಿಯನ್ನು ಹಿಡಿದು ಬಾಚಿ ಅಪ್ಪಿಕೊಂಡ. ದೇವರು ನಮ್ಮಿಬ್ಬರ ಸಮಸ್ಯೆಯನ್ನು ಕಂಡು ಮರುಗಿ ನನ್ನ ಬಳಿ, ನನ್ನ ಸಂಕಟಕ್ಕೆ ನಿನ್ನ ಬಳಿ ಕಳುಹಿಸಿದ್ದಾನೆ ಎಂದು ಕಣ್ಣೀರು ಒರೆಸಿದರು. ಹೇಗೋ ದೇವರ ಕೃಪೆಯಿಂದ ಅವರ ಮಗನಿಗೆ ಕಿಡ್ನಿ ಬದಲಾಯಿಸಿ ಅವನ ಜೀವ ಉಳಿಯಿತು. ಕಿಡ್ನಿ ದಾನ ಮಾಡಿದವನ ಮಕ್ಕಳ ಭವಿಷ್ಯವು ರೂಪಿತವಾಯಿತು. ಆದರೆ ಕೆಲವು ದಿನಗಳ ಹಿಂದೆ ದೇಸಾಯಿಯವರು ತೀರ್ಕೊಂಡ್ರು. ಅವರ ಮಗ ವಿದೇಶಕ್ಕೆ ಹೋಗಿ ಬಿಡುತ್ತಾನೆ. ಇಷ್ಟೆಲ್ಲ ಮಾಡಿದ ವ್ಯಕ್ತಿ ಯಾರೂ ಅಲ್ಲ, ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ದೇಹದ ಅಮೂಲ್ಯವಾದ ಭಾಗವನ್ನೇ ಕೊಯ್ದುಕೊಟ್ಟ ಮಹಾತ್ಮ ಬೇರೆ ಯಾರೂ ಅಲ್ಲ, ನಿನ್ನ ಮತ್ತು ನನ್ನ ಹೆತ್ತು ಆಡಿಸಿದ ನಮ್ಮಿಬ್ಬರ ತಂದೆ. ಈ ಮಾತನ್ನು ಕೇಳಿದ ಅಜಯ್ ಹಾಗೆ ನೆಲಕ್ಕೆ ಕುಸಿಯುತ್ತಾನೆ. ಅವನ ಕಣ್ಣು ಒದ್ದೆಯಾಗುತ್ತದೆ. ಮಣಿ ಕೂಡ ತಲೆಯಾಡಿಸಿ ಈ ಮಾತು ನಿಜ ಎಂದು ಹೇಳಿದ. ಅಪ್ಪನ ಈ ಋಣವನ್ನು ಯಾವತ್ತೂ ತೀರಿಸಲು ಸಾಧ್ಯವಿಲ್ಲ ಎಂದು ಅಜಯ್ ಕಣ್ಣೀರಿಟ್ಟ. ಅವರ ಕೊನೆಯ ಕ್ಷಣದವರೆಗೂ ತಾವು ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೇವೆ ಎಂದು ಅಜಯ್ ಹಾಗೂ ಧ್ರುವ ಶಪಥ ಮಾಡ್ತಾರೆ. ಇಂತಹ ತಂದೆಯನ್ನು ಪಡೆದ ನಾವೇ ಧನ್ಯರು ಎಂದು ಕಣ್ಣೀರಿಡ್ತಾರೆ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.